6 months ನಲ್ಲಿ 40 kilos of weight loss ಆದೆ. ನನ್ನ ಡೇ ಸ್ಟಾರ್ಟ್ ಆಗೋದು is with water. 60 ಕ್ಯಾಲೋರೀಸ್ ಅಷ್ಟು ಇರುತ್ತೆ. 9 o'clock to 5 o'clock ಬಂದು ನನ್ನ ಈಟಿಂಗ್ ವಿಂಡೋ. ಗ್ರಿಲ್ ಚಿಕನ್ ಮಾಡ್ಕೊಳ್ಳೋಣ ಅಂತ ಈಗ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಸಾಲ್ಟ್ ಅವಾಯ್ಡ್ ಮಾಡ್ತೀನಿ, ಸಾಲ್ಟ್ ತಗೊಳ್ಳೋದಿಲ್ಲ. ಬಿರಿಯಾನಿ ತಿನ್ಬೇಕು ಅಂತ ಅನ್ಸಿದ್ರು ಲೈಕ್ ಚಿಕನ್ ಬಿರಿಯಾನಿ ಮಿಲೆಟ್ ಅಲ್ಲೇ ಮಾಡ್ಕೊಂಡು ತಿಂತಾ ಇದ್ದೆ ನಾನು. 7 days 7 different ಡಯಟ್ ಫುಡ್ ಅಂತ ಒಂದು ಚಾಲೆಂಜ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಡಯಟ್ ವರ್ಷನ್. ಬಿಸಿ ಬಿಸಿ ಕ್ಯಾರೆಟ್ ಸೂಪ್ ಕುಡಿಯೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೇ ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಾವು ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಆಲ್ಸೋ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟ್ ನಮ್ಮನ್ನು ತುಂಬ ಮೋಟಿವೇಟ್ ಮಾಡುತ್ತೆ ಒಳ್ಳೆ ವಿಡಿಯೋಸ್ ಕೊಡೋದಕ್ಕೆ. ನಾವು ಕಮಿಂಗ್ ಬ್ಯಾಕ್ ಟು ಟುಡೇಸ್ ವಿಡಿಯೋ. ಈ ವಿಡಿಯೋ ಬಂದ್ಬಿಟ್ಟು ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ನನಗೆ ತುಂಬ ಕಮೆಂಟ್ಸ್ ಬಂದಿದ್ದು ವಾಟ್ ಐ ಈಟ್ ಇನ್ ಅ ಡೇ ವಿಡಿಯೋ ಮಾಡಿ ಅಂತ. ಬಟ್ ನನ್ನ ಬ್ಯುಸಿ ಶೆಡ್ಯೂಲಿಂದ ನನಗೆ 2 months ಟ್ರೈ ಮಾಡ್ತಿದ್ದೆ ವಿಡಿಯೋ ಮಾಡಬೇಕು ಅಂತ, ಬಟ್ ಮಾಡೋದಕ್ಕೆ ಆಗಲಿಲ್ಲ. ಫೈನಲಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು 40 kilos ಆಫ್ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ವಲ್ಪ ವರ್ಕೌಟ್ ಜೊತೆಗೆ ಇದೆ ಊಟ ಕಾರಣ. ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಾನು 6 months ನಲ್ಲಿ 40 kilos ಆಫ್ ವೆಯ್ಟ್ ಲಾಸ್ ಆದೆ. ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಇನ್ ಮೇ 2024. ಆಗ ನಾನು 126.4 kilos ಇದ್ದೆ ಅಂಡ್ ಬೈ ನವೆಂಬರ್ ಎಂಡ್ ನಾನು 85 kilos ಅಷ್ಟು ಆಗಿದ್ದೆ. ಅಂಡ್ ಈಗಲೂ ಅದೇ ವೆಯ್ಟ್ ನ ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಬ್ರೇಕ್ ತಗೊಂಡೆ, ಇನ್ನ ವೆಯ್ಟ್ ಲಾಸ್ ಆಗಬೇಕು. ನಾನು 85 kilos ಈಗಲೂ ನಾನು ದಪ್ಪನೇ ಇದ್ದೀನಿ, ಇನ್ನ ವೆಯ್ಟ್ ಲಾಸ್ ಆಗಬೇಕು. ಬಟ್ ಕಂಟಿನ್ಯೂಸ್ 40 kilos ವೆಯ್ಟ್ ಲಾಸ್ ಆಗಿದ್ರಿಂದ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಆ್ಯಂಡ್ ಈಗ ಮತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ನನ್ನ ಕಂಪ್ಲೀಟ್ ವೆಯ್ಟ್ ಲಾಸ್ ಜರ್ನಿ ಏನೇನು ಮಾಡಿದೆ ಅದೆಲ್ಲ ಇದೆ. ಹಾಗೆ ಇನ್ನೊಂದು ವಿಡಿಯೋಲಿ ನಾನು ಏನೇನು ಟಿಪ್ಸ್ ಫಾಲೋ ಮಾಡಿದೆ, ನನ್ನ ಲೈಫ್ ಸ್ಟೈಲ್ ಚೇಂಜಸ್ ಏನೇನು ಮಾಡಿಕೊಂಡೆ ಅದೆಲ್ಲನೂ ಹಾಕಿದ್ದೀನಿ. ಸೊ ಅದೆರಡು ವಿಡಿಯೋನ ಚೆಕ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಡೇ ಸ್ಟಾರ್ಟ್ ಆಗೋದು ಇಸ್ ವಿತ್ ವಾಟರ್. ಎದ್ದ ತಕ್ಷಣ 1 liter ಆಫ್ ವಾಟರ್ ಕುಡಿತೀನಿ. ಆ್ಯಂಡ್ ನನ್ನ ವಾಟರ್ ಇಂಟೇಕ್ ಎವ್ರಿ ಡೇ 4 liters ಅಷ್ಟು ಕಂಪ್ಲೀಟ್ ಮಾಡ್ತೀನಿ ನಾನು. ಇನಿಷಿಯಲಿ ಎದ್ದ ತಕ್ಷಣ 1 liter ಆಫ್ ವಾಟರ್ ಕುಡಿಯೋದು ಸ್ವಲ್ಪ ಕಷ್ಟ ಆಗೋದು, ಲೈಕ್ ಎದ್ದ ತಕ್ಷಣ 1 liter ನೀರು ಕುಡಿಬೇಕು ಅಂತ. ಬಟ್ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗೋಯ್ತು. ಆ್ಯಂಡ್ ಇವಾಗ ನೀರು ಕುಡ್ದಿಲ್ಲ ಅಂದರೆ ಏನೋ ಒಂದು ಮಿಸ್ ಮಾಡ್ತಾ ಇರೋ ಹಾಗಿದೆ, ಆ ಥರ ಹ್ಯಾಬಿಟ್ ಆಗೋಗಿದೆ ನನಗೆ. ಆ್ಯಂಡ್ ಎದ್ದ ತಕ್ಷಣ ನೀರು ಕುಡಿಯೋದು ತುಂಬ ಒಳ್ಳೆಯದು ಎಂಟಿ ಸ್ಟಮಕ್ಕಲ್ಲಿ. ಸೊ ಅದನ್ನು ಫಾಲೋ ಮಾಡ್ತೀನಿ. ನನ್ನ 16 hours ಫಾಸ್ಟ್ ಬ್ರೇಕ್ ಮಾಡೋದು ಬಂದು 9 o'clockಗೆ. ಈಟಿಂಗ್ ವಿಂಡೋ 9 to 5 PM. ಸೊ 9 o'clockಗೆ ಟೆಂಡರ್ ಕೋಕೋನಟ್ ವಾಟರ್ ಕುಡಿತೀನಿ, ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಟೆಂಡರ್ ಕೋಕೋನಟ್ ವಾಟರ್ ಬಂದು 60 ಕ್ಯಾಲೋರೀಸ್ ಅಷ್ಟು ಇರುತ್ತೆ. ಆ್ಯಂಡ್ ಇದರ ಜೊತೆಲಿ ಸಮ್ಟೈಮ್ಸ್ ನಾನು ಗಂಜಿ ಕೂಡ ತಿಂತೀನಿ. ಅದು ಅರೌಂಡ್ 70 ಕ್ಯಾಲೋರೀಸ್ ಅಷ್ಟು ಇರುತ್ತೆ, 70 to 80 ಕ್ಯಾಲೋರೀಸ್ ಅಷ್ಟು. ಆ್ಯಂಡ್ ನಾನು ಏನೇ ಕುಡಿದ್ರೂ ಅದನ್ನು ಚೂ ಮಾಡ್ತಾ ಕುಡಿತೀನಿ. ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ನೀರು ಕುಡ್ಕೊಂಡು ಬಂದಿದ್ದಾಯಿತು, ಅದ್ರ ಜೊತೆಲಿ ಸ್ವಲ್ಪ ಗಂಜಿನೂ ತಿಂದೆ. ಅದು ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಅಲ್ಲಿ ಎಲ್ಲರೂ ನೋಡ್ತಾ ಇದ್ರು. ಸೊ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಅದು ತಿನ್ನೋದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಬಟ್ ಎಳ್ನೀರು ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಬರೋವಂಥ ಎಲೆ ಗಂಜಿ ಅದನ್ನು ತಿಂದೆ ನಾನು. ಮೊದಲು ನಾನು ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇದ್ದಾಗ, ಲೈಕ್ ವೆಯ್ಟ್ ಲಾಸ್ ಆಗೋದಕ್ಕೆ ಅಂತ ಮೊದಲು ಮಾಡ್ತಾ ಇದ್ದಾಗ ಗಂಜಿ ತಿಂತಾ ಇರಲಿಲ್ಲ ನಾನು. ಬಟ್ ಈ ನಡುವೆ ಅದು ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ಅಗೇನ್ ಅದು ಹೆಲ್ದಿ ಫ್ಯಾಟ್ಸ್, ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ನನ್ನ ಫಾಸ್ಟ್ ಬ್ರೇಕ್ ಮಾಡೋದು ಬಂದ್ಬಿಟ್ಟು 9 o'clockಗೆ. ಸೊ 9 o'clock to 5 o'clock ಬಂದು ನನ್ನ ಈಟಿಂಗ್ ವಿಂಡೋ. ಸೊ 9 o'clock ಕರೆಕ್ಟಾಗಿ ಎಳ್ನೀರು ಕುಡಿತೀನಿ. ಅದೊಂಥರ ನನಗೆ ರಿಫ್ರೆಶಿಂಗ್. ಪ್ರಾಪರಾಗಿ ಡೇ ಸ್ಟಾರ್ಟ್ ಆಗೋದೇನೆ ಎಳ್ನೀರು ಕುಡಿದ್ಮೇಲೆ ಅಂತಾನೆ ಆ ಥರ. ಸೊ ಎಳ್ನೀರಿಂದಾನೇ ಡೇ ಸ್ಟಾರ್ಟ್ ಆಗೋದು. ಕೆಲವು ಸತಿ ಎಳ್ನೀರು ಕುಡಿಯೋದಕ್ಕಾಗಲ್ಲ, ಅಥವಾ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಅಥವಾ ಬ್ಯುಸಿ ಇದ್ದೀನಿ, ಅಥವಾ ಕೋಲ್ಡ್ ಆಗಿದೆ, ಈ ಥರ ಎಲ್ಲ ಇದ್ದಾಗ ಲೆಮನ್ ವಾಟರ್ ಆಗಿರಬಹುದು, ಅಥವಾ ಕೆಲವು ಸತಿ ಹಾಟ್ ವಾಟರ್ ಕುಡಿತೀನಿ, ಇಲ್ಲ ಚಿಯಾ ಸೀಡ್ಸ್ ಹಾಕಿರುವಂಥ ವಾಟರ್, ಕೆಲವು ಸತಿ ಗೀ ವಾಟರ್ ಕೂಡ ಕುಡಿತೀನಿ, ಆ ಥರ ಏನಾದರೂ. ಬಟ್ ಜಾಸ್ತಿ ಎಳ್ನೀರೇ ಕುಡಿಯೋದು ನಾನು. ಎಳ್ನೀರು ಕುಡ್ಕೊಂಡ್ಬಂದು ರೆಡಿ ಆಗಿದ್ದು ಆಯಿತು. ನನ್ನ ಕೂದಲು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ, ಫುಲ್ ಕರ್ಲಿ ಇದ್ದಿದ್ದು. ಈಗ ರೆಡಿ ಆಗಿ ಕಷ್ಟಪಟ್ಟು ಬ್ರಷ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ.
ಈಗ ಹೋಗ್ಬಿಟ್ಟು ಫ್ರೂಟ್ ತಿನ್ನಬೇಕು. ಏನಾದರೂ ಒಂದು ಫ್ರೂಟ್ ಮನೇಲಿ ಏನಿದೆ ಅದನ್ನು ತಿಂತೀನಿ ನಾನು. ಫ್ರೂಟ್ಸ್ ತೊಗೊಳೋದಕ್ಕೆ ಬಂದೆ. ಅದಕ್ಕಿಂತ ಮೊದಲು ಮಧ್ಯಾಹ್ನ ಲಂಚ್ಗೆ ಗ್ರಿಲ್ ಚಿಕನ್ ಮಾಡ್ಕೊಳ್ಳೋಣ ಅಂತ ಈಗ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಇದು ಬಂದು ಕ್ಯಾಲರೀಸ್ ತುಂಬ ಕಡಿಮೆ ಆ್ಯಂಡ್ ಗ್ರಿಲ್ ಚಿಕನ್ ನಾನು ಸ್ಟವ್ ಮೇಲೇ ಮಾಡ್ಕೊಳ್ಳೋದು, ಮೈಕ್ರೋವೇವ್ ಯೂಸ್ ಮಾಡೋದಿಲ್ಲ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. 1 ಇಯರಿಂದ ನಾನು ಜಾಸ್ತಿ ಪ್ರೋಟೀನ್ಗೆ ತಿಂದಿರೋದು ಚಿಕನ್ನೇ, ಚಿಕನ್ ಫಿಲೆಟಲ್ಲೇ ಗ್ರಿಲ್ ಚಿಕನ್ ಮಾಡ್ಕೊಳ್ಳೋದು ನಾನು ಆ್ಯಂಡ್ ತುಂಬ ಟೇಸ್ಟಿಯಾಗಿ ಇರುತ್ತೆ. ಟೈಮ್ ಈಗ 11 o'clock ಆಯಿತು. ಸೊ ಇಲ್ಲಿ ನಾನು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಒಂದು ಚಿಕ್ಕದು ತೊಗೊಂಡಿದ್ದೀನಿ, 1 ಮೂಸಂಬಿ ಆ್ಯಂಡ್ 4 to 5 ಪಿಸ್ತಾಸ್ ತೊಗೊಂಡಿದ್ದೀನಿ ನಾನು ಅನ್ಸಾಲ್ಟೆಡ್. ಆ್ಯಂಡ್ ಯೂಶ್ವಲಿ ನಾನು ಬ್ರೇಕ್ಫಾಸ್ಟ್ಗೆ ಸಾಲ್ಟ್ ಅವಾಯ್ಡ್ ಮಾಡ್ತೀನಿ, ಸಾಲ್ಟ್ ತೊಗೊಳ್ಳೋದಿಲ್ಲ. ಲಂಚ್ ಆ್ಯಂಡ್ ಡಿನ್ನರು ಅಷ್ಟೇ, ಬರೀ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ತಿನ್ನೋ ಹಾಗಿದ್ರೆ ಸಾಲ್ಟ್ ಹಾಕೊಳ್ಳೋದಿಲ್ಲ ನಾನು. ಬಟ್ ಈ ಥರ ಸೂಪ್ಸ್ ಅಥವಾ ಆ ಥರದ್ದೇನಾದರೂ ತಿಂತೀನಿ ಅಂದರೆ ಮಾತ್ರ ಸಾಲ್ಟ್ ಇನ್ಕ್ಲೂಡ್ ಮಾಡ್ಕೊತೀನಿ. ಸೊ ಬ್ರೇಕ್ಫಾಸ್ಟಿಗೆ ಮಾತ್ರ ನಾನು ಆದಷ್ಟು ಲೈಕ್ ಫ್ರೂಟ್ಸೇ ತಿನ್ನೋದು ಆ್ಯಂಡ್ ಸಾಲ್ಟ್ ಕಂಪ್ಲೀಟ್ ಅವಾಯ್ಡ್ ಮಾಡ್ತೀನಿ ನಾನು. ಇದು ಬಂದುಬಿಟ್ಟು ಅರೌಂಡ್ 140 to 150 ಕ್ಯಾಲರೀಸ್ ಇದೆ ಇದಿಷ್ಟೂ. ಆ್ಯಂಡ್ ಯಾವುದಾದ್ರೂ ಫ್ರೂಟ್, ಮನೇಲಿ ಯಾವ ಫ್ರೂಟ್ ಅವೈಲಬಲ್ ಇರುತ್ತೆ ಅದನ್ನು ತೊಗೊತೀನಿ ನಾನು. ಇನ್ನೊಂದು ಬ್ರೇಕ್ಫಾಸ್ಟ್ ನಾನು ಹೆವಿಯಾಗಿ ತೊಗೊಳೋದಿಲ್ಲ, ಯಾಕೆಂದರೆ ಎಳ್ನೀರು ಕುಡಿದಿರ್ತೀನಿ. ಲೈಕ್ ಎದ್ದ ತಕ್ಷಣ ನೀರು ಕುಡಿದು ವರ್ಕೌಟ್ ಮಾಡಿ ಮತ್ತೆ 9 o'clock ಎಳ್ನೀರು ಕುಡಿಯೋದಕ್ಕೆ ಹೋಗ್ತೀನಿ. ಎಳ್ನೀರು ಕುಡ್ಕೊಂಬಂದು ಹಾಗೆ ಮತ್ತೆ ಫ್ರೂಟ್ ತಿನ್ನೋದು, ಮತ್ತು ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಲಂಚು. ಸೊ ಹೆವಿ ಬ್ರೇಕ್ಫಾಸ್ಟ್ ನಾನು ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಲಂಚ್ ಆದರೂ ಲೈಕ್ ಹೊಟ್ಟೆ ತುಂಬ ತಿನ್ನೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟು ಡಿನ್ನರ್ 2 ಲೈಟಾಗಿ ತೊಗೊಳೋದು ನಾನು. 2 o'clock ಆಗ್ತಿದೆ. ಸೊ ಚಿಕನ್ ಫಿಲೆಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯೂಶಲಿ ಹೀಗೆ ನಾನು ಗ್ರಿಲ್ ಮಾಡೋದು ವಿತೌಟ್ ಆಯಿಲ್. ನನ್ನ ಲಂಚ್ ಎವ್ರಿ ಡೇ ಇದೇ ಇರುತ್ತೆ, ಮಿಲ್ಲೆಟ್ ಇರುತ್ತೆ. ರೈಸ್ ಬದಲು ನಾನು ಮಿಲ್ಲೆಟ್ಟೇ ತೊಗೊಳ್ಳೋದು. ರೈಸ್ ತೀರಾ ಅಪರೂಪ. ಅಂದರೆ ನಾನು ಲೈಕ್ 6 months ಏನಿದೆ, ಮೇ ಟು ನವಂಬರ್ ರೈಸೇ ತಿಂದಿಲ್ಲ ನಾನು, ಕಂಪ್ಲೀಟ್ ಸ್ಟಾಪ್ ಮಾಡಿದೆ. ನನಗೆ ಏನಾದರೂ ಬಿರಿಯಾನಿ ತಿನ್ನಬೇಕು ಅಂತ ಅನ್ಸಿದ್ರು ಲೈಕ್ ಚಿಕನ್ ಬಿರಿಯಾನಿ ಮಿಲ್ಲೆಟಲ್ಲೇ ಮಾಡ್ಕೊಂಡು ತಿಂತಾಯಿದ್ದೆ ನಾನು. ಆ್ಯಂಡ್ ಪುಳಿಯೋಗರೆ, ಕರ್ಡ್ ರೈಸ್ ಇದೆಲ್ಲನೂ ಲಿಟಲ್ ಮಿಲ್ಲೆಟಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಪುಳಿಯೋಗರೆ ಅಂತ ನನ್ನ ಫೇವ್ರೆಟ್. ಆ್ಯಂಡ್ ರೈಸ್ ಬದಲು ನನಗೆ ಮಿಲ್ಲೆಟ್ ಪುಳಿಯೋಗರೆನೇ ತುಂಬ ಇಷ್ಟ. ಈಗ ಲಿಟಲ್ ಮಿಲ್ಲೆಟ್ ಜೊತೆಯಲ್ಲಿ ಅವರೆಬೇಳೆ ಸಾರು, ಇದು ಕೂಡ ನನ್ನ ಫೇವ್ರೆಟ್. ಇದರ ಜೊತೆಗೆ ಬಾಳೆಕಾಯಿ ಪಲ್ಯ. ಸೊ ನನ್ನ ಲಂಚ್ ಹೀಗೆ ಇರುತ್ತೆ, ಮಿಲ್ಲೆಟ್ ಜೊತೆಲಿ ದಾಲ್ ಇಲ್ಲ ಪುಳಿಯೋಗರೆ, ಸಮ್ಟೈಮ್ಸ್ ಬಿರಿಯಾನಿ ಆ ಥರನೂ ಮಾಡ್ಕೊತೀನಿ. ಕರ್ಡ್ ರೈಸ್ ಈ ಥರ ಮಿಲ್ಲೆಟಲ್ಲೇ ಎಲ್ಲ ಮಾಡ್ಕೊಳ್ಳೋದು. ಆ್ಯಂಡ್ ಒಂದು ಪಲ್ಯ ಅಂತೂ ಮಸ್ಟ್. ನಾನು ನಾನ್ ವೆಜ್ ತಿಂದ್ರೂ ಪಲ್ಯ ತಿಂತೀನಿ, ಅದನ್ನು ಮಿಸ್ ಮಾಡೋದಿಲ್ಲ. ಆ್ಯಂಡ್ ಅದರ ಜೊತೆಗೆ ಗ್ರಿಲ್ಡ್ ಚಿಕನ್. ಸೊ ಗ್ರಿಲ್ಡ್ ಚಿಕನ್ ಇದು ಬಂದುಬಿಟ್ಟು ನಾನು ಆಯಿಲ್ ಹಾಕಿಲ್ಲ ಆ್ಯಂಡ್ ನನ್ನ ಫೇವ್ರೆಟ್ ಇದು. ನನಗೆ ಯೂಶ್ವಲಿ ಕರಿ ಎಲ್ಲ ಅಷ್ಟು ನಾನು ಇಷ್ಟಪಡಲ್ಲ ಚಿಕನ್ನ. ಸೊ ಗ್ರಿಲ್ಡ್ ಚಿಕನ್ ಇದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಆಯಿಲ್ ಇಲ್ಲ ಅಂತ ಅಂದ್ರೂ ಲೈಕ್ ಏನು ಡಿಫ್ರೆನ್ಸ್ ಮಾಡೋದಿಲ್ಲ. ಆ್ಯಂಡ್ ಆದಷ್ಟು ಇದೆಲ್ಲದಕ್ಕೂ ಆಯಿಲ್ ಕಡಿಮೆನೇ ನಾನು ಬಳಸಿರೋದು. ಲೈಕ್ ಮಮ್ಮಿ ಫುಲ್ ಕಡಿಮೆ ಹಾಕ್ಬಿಟ್ಟೆ ಪ್ರಿಪೇರ್ ಮಾಡೋದು. ಆ್ಯಂಡ್ ಇದರ ಜೊತೆಗೆ ಕರ್ಡ್ ತೊಗೋತೀನಿ ನಾನು. ಕರ್ಡ್ ಇಲ್ಲದೆ ನನ್ನ ಮೀಲ್ ಕಂಪ್ಲೀಟ್ ಆಗೋದಿಲ್ಲ. ಕರ್ಡ್ ತಿಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸುತ್ತೆ ನನಗೆ. ಸೊ ಕರ್ಡ್ ಮಿಸ್ ಮಾಡೋದಿಲ್ಲ. ಇನ್ನೊಂದು ಟಿಪ್ ಫಾಲೋ ಮಾಡೋದು ಬಂದ್ಬಿಟ್ಟು ಊಟ ಮಾಡುವಾಗ ಸ್ಲೋಲಿ ಚೂ ಮಾಡ್ತಾ ಊಟ ಮಾಡ್ತೀನಿ. ಮೊದಲು ಫುಲ್ ಹಾಗೆ ಬೇಗ ತಿಂತಾಯಿದ್ದೆ ನಾನು, ತುಂಬ ಫಾಸ್ಟ್ ಈಟರ್ ನಾನು. ಬಟ್ ಇವಾಗ ಐ ಮೇಕ್ ಶ್ಯೂರ್ ಸ್ಲೋ ಆಗಿ ಊಟ ಮಾಡೋದಕ್ಕೆ. ಆ್ಯಂಡ್ ಸಾಲ್ಟ್ ಆದಷ್ಟು ಕಮ್ಮಿ ತೊಗೊತೀನಿ. ಹಾಗೆ ನಾನು 7 days 7 different ಡಯಟ್ ಫುಡ್ ಅಂತ ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಅನಿಸುತ್ತೆ, ಇಷ್ಟ ಆಗುತ್ತಾ ನಿಮಗೆ ಆ ಥರ ವೀಡಿಯೋಸ್? ಇಷ್ಟ ಆಗುತ್ತೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ದ್ಯಾಟ್ 7 days 7 ಬೇರೆ ಡಯಟ್ ಫುಡ್ನ ಟ್ರೈ ಮಾಡ್ತೀನಿ. ನಾನು ಇದುವರೆಗೂ ಯಾವತ್ತೂ ಟ್ರೈ ಮಾಡಿಲ್ಲ ಅದನ್ನು. ಆ್ಯಂಡ್ ಯೂಶಲಿ ನಾನು ಪಲ್ಯ ಹೇಳಿದಾಗೆ ಬಾಳೆಕಾಯಿ ಪಲ್ಯ ಇಲ್ಲ ನುಗ್ಗೆ ಸೊಪ್ಪಿನ ಪಲ್ಯ ಈ ಥರದೇ ನಾನು ತೊಗೊಳ್ಳೋದು. ಸೊ 7 daysಗೆ ಬೇರೆ ಪಲ್ಯಗಳಾಗಿರಬಹುದು ಆ್ಯಂಡ್ ಪ್ರೋಟೀನ್ಗೆ ಬೇರೆ ಏನೇನು ರೆಸಿಪೀಸ್ ಟ್ರೈ ಮಾಡ್ಬೋದು. ಅದನ್ನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೋತೀನಿ. ಸೊ ತಿಳಿಸಿ, ಇಷ್ಟ ಆದರೆ ಖಂಡಿತ ಅದನ್ನು ಟ್ರೈ ಮಾಡ್ತೀನಿ ನಾನು. ಯೂಶಲಿ ನಾನು ಊಟ ಬಂದುಬಿಟ್ಟು 500 to 600 ಕ್ಯಾಲರೀಸ್ ಅಷ್ಟು ಬಂದೇ ಬರುತ್ತೆ. ಆ್ಯಂಡ್ ಊಟನೇ ಲೈಕ್ ಮಧ್ಯಾಹ್ನದ ಲಂಚೇ ನಾನು ಮಾಡುವಂಥ ಮೇನ್ ಮೀಲ್. ಲೈಕ್ ಹೊಟ್ಟೆ ತುಂಬ ಊಟ ಮಾಡೋದು ಅಂದರೆ ಮಧ್ಯಾಹ್ನದ ಲಂಚೇ. ಬಿಕಾಸ್ ಬೆಳಿಗ್ಗೆ ಫ್ರೂಟ್ಸ್ ತೊಗೊಂಡಿದ್ದೀನಿ
ಆ್ಯಂಡ್ ಡಿನ್ನರ್ಗೂ ಅಷ್ಟೇ ಕ್ಯಾರೆಟ್ ಸೂಪ್ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾರೆಟ್ ಸೂಪ್ ಇಲ್ಲ ಅಂತಂದರೂ ಜಸ್ಟ್ ವೆಜಿಟೇಬಲ್ಸ್ ಆ ಥರ ಏನಾದರೂ ತೊಗೋತೀನಿ. ಸೊ ಮಧ್ಯಾಹ್ನದ ಊಟನೇ ನಾನು ಮಾಡೋವಂಥ ಲೈಕ್ ಕಂಪ್ಲೀಟ್ ಮೀಲ್, ಸ್ಯಾಟಿಸ್ಫೈಯಿಂಗ್ ಮೀಲ್. ಆದಷ್ಟು ಮಧ್ಯಾಹ್ನದ ಊಟದಲ್ಲೇ ನಾನು ಎಲ್ಲನೂ ಇನ್ಕ್ಲೂಡ್ ಮಾಡ್ಕೊತೀನಿ, ಫೈಬರ್, ಪ್ರೋಟೀನ್ ಆ್ಯಂಡ್ ಕಾರ್ಬ್ಸ್ ಎಲ್ಲನೂ. ಆಲ್ಸೋ ಮಧ್ಯಾಹ್ನದ ಊಟಕ್ಕೆ ಲೈಕ್ ನಾನು ನಾನ್ ವೆಜ್ ತಿನ್ನೋದೇ ವೀಕ್ಲಿ ಥ್ರೈಸ್ ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಎಲ್ಲ ದಿನ ವೆಜ್. ಸೊ ವೆಜ್ಜಲ್ಲಿ ಪ್ರೋಟೀನ್ಗೆ ನಾನು ನಾನ್ ವೆಜ್ ಅಂದರೆ ಈಸಿ, ಚಿಕನ್, ಫಿಶ್ ಈ ಥರ ಏನಾದರೂ ತೊಗೊತೀನಿ, ಚಿಕನ್ ಬ್ರೆಸ್ಟ್. ಬಟ್ ವೆಜ್ ಅಂತ ಬಂದಾಗ ನಾನು ಏನು ಮಾಡ್ತೀನಿ ಅಂದರೆ ಸೋಯಾ ಚಂಕ್ಸ್ ತೊಗೋತೀನಿ. ಸೊ ವೆಜ್ ಊಟ ಹೇಗಿರುತ್ತೆ ಅನ್ನೋದು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಚೆಕ್ ಮಾಡಿ, ವಾಟ್ ಐ ಈಟ್ ಫಾರ್ ಲಂಚ್ ಅಂತ. ಅದರಲ್ಲಿ ವೆಜ್ ಇದೆ ಆ್ಯಂಡ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಲೈಕ್ ಎಷ್ಟು ಕ್ಯಾಲರೀಸ್ ಅಷ್ಟು ತೊಗೊತೀನಿ, ಏನೇನು ತೊಗೊತೀನಿ, ಎಷ್ಟು ಗ್ರಾಮ್ಸ್ ತೊಗೋತೀನಿ ಅಂತೆಲ್ಲ. ಸೊ ಆ ವಿಡಿಯೋನು ಚೆಕ್ ಮಾಡಿ. ಎಡಿಟಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಡಿಟಿಂಗ್ ಮಾಡೋದೆಲ್ಲನೂ ಐಪ್ಯಾಡಲ್ಲೇ. ನಾನು ಅಷ್ಟೇ, ಶ್ವೇತಾನೂ ಅಷ್ಟೇ, ಇಬ್ಬರು ಐಪ್ಯಾಡಲ್ಲೇ ಎಡಿಟಿಂಗ್ ಮಾಡೋದು. ಯೂಶ್ವಲಿ ಮೊದಲೆಲ್ಲ ಲ್ಯಾಪ್ಟಾಪಲ್ಲಿ ಮಾಡ್ತಾಯಿದ್ವಿ, ಬಟ್ ಐಪ್ಯಾಡ್ ತೊಗೊಂಡ್ಮೇಲೆ ಐಪ್ಯಾಡಲ್ಲೇ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ಮೊಬೈಲಲ್ಲೂ ಕೆಲಸದ ಎಡಿಟಿಂಗ್ ಮಾಡ್ತೀನಿ, ಲೈಕ್ ಟೈಮ್ ಆಗಲಿಲ್ಲ ಅಥವಾ ಸ್ಟೋರೇಜ್ ಫುಲ್ ಆಗಿದೆ ಆ ಥರ ಏನಾದರೂ ಇದ್ದರೆ ಮೊಬೈಲಲ್ಲೂ ಮಾಡ್ತೀನಿ. ಬಟ್ ಆದಷ್ಟು ಲೈಕ್ ಜಾಸ್ತಿ ಎಡಿಟ್ ಮಾಡೋದೆಲ್ಲನೂ ಐಪ್ಯಾಡಲ್ಲೇ ನಾನು ಮಾಡೋದು. ಈಗ ಡಿನ್ನರ್ಗೆ ಸೂಪ್ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೆಲ್ದಿ, ಯಾಕಂದರೆ ಕ್ರೀಮ್, ಬಟರ್ ಈ ಥರ ಏನೂ ಆ್ಯಡ್ ಮಾಡಲಿಲ್ಲ ನಾನು. ಟೈಮೀಗ 4:45 ಆಯಿತು. ಕ್ಯಾರೆಟ್ ಸೂಪ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಬಂದುಬಿಟ್ಟು ಡಯಟ್ ವರ್ಷನ್. ನಾನು ಬಟರ್ ಆಗಲಿ ಆ ಥರ ಏನೂ ಹಾಕಲಿಲ್ಲ ನಾನು. ಜಸ್ಟ್ ತೀರಾ ಲೈಕ್ 1 ಟೀ ಸ್ಪೂನ್ ಆಫ್ ಆಯಿಲ್ ಹಾಕಿದೆ ಅಷ್ಟೇ. ಅದನ್ನು ಬೇಕಾದರೆ ಸ್ಕಿಪ್ ಮಾಡಬಹುದು, ಬಟ್ ನಾನು ಇರಲಿ ಅಂತ 1 ಟೀ ಸ್ಪೂನ್ ಆಫ್ ಆಯಿಲ್ ಹಾಕಿದೆ. ಇದು ಕ್ಯಾರೆಟ್ ಆ್ಯಂಡ್ ಜಿಂಜರ್ ಸೂಪ್. ಅಪ್ರಾಕ್ಸ್ ಇದು ಬಂದು ಒಂದು 100 to 120 ಕ್ಯಾಲರೀಸ್ ಇರುತ್ತೆ ಅಷ್ಟೇ. ಆ್ಯಂಡ್ ಇಲ್ಲಿವರೆಗೂ 3 ಲೀಟರ್ಸ್ ಆಫ್ ವಾಟರ್ ಕುಡಿದಿದ್ದೀನಿ. ಇನ್ನು 1 ಲೀಟರ್ ಇದೆ, ಅದು ರಾತ್ರಿ ಅಷ್ಟರಲ್ಲಿ ಕುಡಿದ್ಬಿಡ್ತೀನಿ. ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುವಾಗ ಜಾಸ್ತಿ ನೀರು ಕುಡಿಬೇಕು, ಆಗಲೇ ಮೈಯಲ್ಲಿರೋಂಥ ಟಾಕ್ಸಿನ್ಸ್ ಅದೆಲ್ಲ ಹೋಗೋದು, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದು, ವೆಯ್ಟ್ ಲಾಸ್ ಪ್ರಮೋಟ್ ಆಗೋದು. ಸೊ ಜಾಸ್ತಿ ನೀರು ಕುಡಿತೀನಿ ನಾನು. ಸೊ 3 ಲೀಟರ್ಸ್ವರೆಗೂ ಕುಡಿದಿದ್ದೀನಿ. ಇನ್ನು 1 ಲೀಟರ್ ಕುಡಿದು ಕೆಲಸದ ಅದಕ್ಕಿಂತ ಜಾಸ್ತಿನೂ ಕುಡಿತೀನಿ. ಬಟ್ ನನ್ನ ಟಾರ್ಗೆಟ್ ಅಂತ ನಾನು ಇಟ್ಕೊಂಡಿರೋದು ಅಟ್ಲೀಸ್ಟ್ 4 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು ಅಂತ. ಬಿಸಿ ಬಿಸಿ ಕ್ಯಾರೆಟ್ ಸೂಪ್ ಕುಡಿಯೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದರಲ್ಲೂ ನಾನು ಪೆಪ್ಪರ್ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಜಾಸ್ತಿನೇ ಪೆಪ್ಪರ್ ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿದೆ ಕ್ಯಾರೆಟ್ ಸೂಪ್ ಕುಡಿಯೋದಕ್ಕೆ. ಟ್ರೈ ಮಾಡಿ, ಯಾರು ಕ್ಯಾರೆಟ್ ಸೂಪ್ ಇದುವರೆಗೂ ಕುಡ್ದಿಲ್ಲ ಅಂದರೆ ಡಯಟ್ ಮಾಡೋರೆಲ್ಲರೂ ಖಂಡಿತ ಕ್ಯಾರೆಟ್ ಸೂಪ್ ಟ್ರೈ ಮಾಡಿ. ಕ್ಯಾಲರೀಸ್ ತುಂಬ ಕಡಿಮೆ. ಹಾಗೆ ರಾ ಕ್ಯಾರೆಟ್ಸ್ ಅಥವಾ ಜ್ಯೂಸ್ ಥರ ಕುಡಿಯೋಕ್ಕೆ ಬದಲು ಸೂಪ್ ಥರನೂ ಕುಡಿಬೋದು. ಆ್ಯಂಡ್ ಡಿನ್ನರ್ಗೆ ರಾ ವೆಜಿಟೇಬಲ್ಸ್ ನಾನು ಜಾಸ್ತಿ ತೊಗೊಳ್ಳೋದು, ಕುಕ್ಡ್ ಅಷ್ಟು ತೊಗೊಳ್ಳೋದಿಲ್ಲ. ಬಟ್ ಯಾವಾಗಲಾದರೂ ಬೇಡ ವೆಜಿಟೇಬಲ್ಸ್ ಅಂತ ಅನಿಸಿದಾಗ ಈ ಥರ ಸೂಪ್ ಆ ಥರ ತೊಗೋತೀನಿ. ಆ್ಯಂಡ್ ಕ್ಯಾಲರೀಸು ಅಷ್ಟೇ, ಫ್ರೂಟ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಶುಗರ್ ಕಂಟೆಂಟು ಜಾಸ್ತಿ ಇರುತ್ತೆ. ಸೊ ವೆಜಿಟೇಬಲ್ಸ್ ಆದಷ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ದ್ಯಾನ್ ಫ್ರೂಟ್ಸ್ ಕೂಡ ಒಳ್ಳೆಯದೇ, ಫೈಬರ್ ಅಗೇನ್ ಎಲ್ಲನೂ. ಬಟ್ ವೆಜಿಟೇಬಲ್ಸ್ ಕ್ಯಾಲರೀಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಬೋದು. ಲೈಕ್ ಕ್ಯಾಲರಿ ಡಿಫಿಸಿಟ್ ಡಯಟ್ ಮಾಡೋರೆಲ್ರೂ ಹೊಟ್ಟೆ ತುಂಬಬೇಕು ಅಂದಾಗ ಜಾಸ್ತಿ ವೆಜಿಟೇಬಲ್ಸ್ ತಿಂದಾಗಲೂ ಕ್ಯಾಲರೀಸ್ ಕಡಿಮೆ ಇರುತ್ತೆ. ಕ್ಯಾರೆಟ್ ಸೂಪ್ ಕುಡ್ದಾಯಿತು. ಇಲ್ಲಿಗೆ ನನ್ನ ಈಟಿಂಗ್ ವಿಂಡೋ ಮುಗಿಯುತ್ತೆ. ನಾನು 8 hours ಲೈಕ್ ನನ್ನ ಈಟಿಂಗ್ ವಿಂಡೋ ಬಂದು 8 hours ಆ್ಯಂಡ್ 16 hours ಫಾಸ್ಟ್ ಮಾಡ್ತೀನಿ. ಸೊ ಇವಾಗಿಂದ ಲೈಕ್ 5 o'clock ನಾಳೆ ಬೆಳಿಗ್ಗೆ 9 o'clockವರೆಗೂ ಫಾಸ್ಟ್ ಮಾಡ್ತೀನಿ ನಾನು. ಕೆಲವು ಸತಿ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಅಥವಾ ಲೈಕ್ ಹೊಟ್ಟೆ ಹಸಿವು ಆ ಥರ ಏನಾದರೂ ಯೂಶ್ವಲಿ ನನಗೆ ಅನಿಸಲ್ಲ, ಬಟ್ ಕೆಲವು ಸತಿ ಹೆಡ್ಡೇಕ್ ಅಥವಾ ಏನಾದರೂ ಕುಡಿಬೇಕು ಆ ಥರ ಎಲ್ಲ ಏನಾದರೂ ಅನಿಸಿದಾಗ ಗ್ರೀನ್ ಟೀ ತೊಗೋತೀನಿ ನಾನು. ಅದು ಬಿಟ್ಟು ಜಾಸ್ತಿ ನೀರು ಕುಡಿತೀನಿ. ನೀರು ಕುಡಿದ್ರೆ ಈ ಹೆಡ್ಡೇಕ್ ಲೈಕ್ ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಲೈಕ್ ಫಾಸ್ಟಿಂಗ್ ಮಾಡುವಾಗ ಹೆಡ್ಡೇಕ್ ಆಗ್ತಿದೆ ಅಥವಾ ತಿನ್ನಬೇಕು ಅನಿಸ್ತದೆ, ಹೊಟ್ಟೆ ಹಸಿವು ಆಗುತ್ತೆ ಅಂತ. ಸೊ ಅದಕ್ಕೆಲ್ಲ ಸಲ್ಯೂಷನ್ ಜಾಸ್ತಿ ನೀರು ಕುಡಿಬೇಕು. ನೀರು ಕುಡಿದಾಗ ಸ್ಟಮಕ್ ಫುಲ್ ಅಂತ ಅನಿಸುತ್ತೆ, ಒಂದು ಹೆಡ್ಡೇಕ್ ಅದೆಲ್ಲ ಬರೋದಿಲ್ಲ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ಮೇಲೆ ಆದಷ್ಟು ನಾನು ಏನೇನು ಲೈಕ್ ಡಯಟ್ ಫುಡ್ ತಿಂತೀನಿ ಅದೆಲ್ಲದೂ ನನ್ನ ಇನ್ಸ್ಟಾಗ್ರಾಮ್ನಲ್ಲೂ ಫೋಟೋಸ್ ತೊಗೊಂಡು ಸ್ಟೋರೀಸಿಗೆ ಶೇರ್ ಮಾಡ್ತೀನಿ. ಯಾಕಂದರೆ ಇನ್ಮೇಲೆ ನನ್ನ ಡಯಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಲೈಕ್ ನಾನು ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ವರ್ಕೌಟ್ಸು, ಸ್ಟ್ರೆಂಥನಿಂಗ್ ವರ್ಕೌಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಬೇಕು ಅಂತ ಇದ್ದೀನಿ.
ಸೊ ಅದೆಲ್ಲ ಆದಷ್ಟು ನಾನು ಶೇರ್ ಮಾಡ್ತೀನಿ. ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳೋದು ಮರಿಬೇಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ತಿಳಿಸಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.